ನೋಡ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ ತಮ್ಮ ಪರಿಚಯ ಮಾಡಿಕೊಡಿ. ನಮ್ಮದು ರಾಮನಗರ ಡಿಸ್ಟಿಕ್ಕು, ಚನ್ನಪಟ್ಟಣ ತಾಲೂಕು, ಬೈರಪಟ್ಟಣ ಗ್ರಾಮ. ಅಣ್ಣ ತಮ್ಮ ಹೆಸರು? ಅಭಿಷೇಕ್ ಗೌಡ. ಅಣ್ಣ ಇದು ಕರು ಬಂದು ತೇಜ್ ಅವ್ರ ಹತ್ರ ಹಾಕೊಂಡ್ಬಂದ್ರಿ. ಹೌದು, ಮೇಳಾಪುರ ತೇಜ್ ಅವ್ರ ಹತ್ರ ತೊಗೊಂಬಂದಿರೋದು. ಹೌದು. ಇದ್ರ ಅಪ್ಪ ಬಂದು ಎಗ್ನೂರ್ ಬ್ಲಡ್ ಲೈನು, ನಿಡ್ಗಲ್ ಶಿವನಗಣ ಹತ್ರ ಓರಿ ಐತೆ, ಅದ್ರದ್ದು ಮಗ ಇದು. ಇದ್ರಮ್ಮ ಬಂದು ಸೀತೆ ಅಂತ. ಇದು ಎಗ್ನೂರ್, ಇದು ಬಸ್ತಿ ಬ್ಲಡ್ ಲೈನ್ ಅದ್ರಮ್ಮ. ಹಂಗಾಗಿ ಎರಡು ತಳಿ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಬಂದೈತೆ. ಉದ್ದಪ್ಪನ ಕರ ಎಲ್ಲರಿಗೂ ಒಪ್ಪಿಗೆ ಆಗೋ ಥರ ಕರ ಬಂದೈತೆ. ಹಂಗಾಗಿ ಅವ್ರ ಹತ್ರ ಹಾಕೊಂಡ್ಬಂದಿದ್ದೀನಿ. 2 ತಿಂಗಳಾಯಿತು ತಗೊಬಂದು. ಚೆನ್ನಾಗಿ ಬತ್ತೈತೆ ಕರ. ಚೆನ್ನಾಗಿ ಕಾಣಿಸ್ತಿದ್ರಲ್ವ? ಸಾಕು. ಹೇಳಿ. ಕರು ಹಾಕೊಂಡ್ಬಂದು ಎಷ್ಟು ತಿಂಗಳಾಯಿತು? 2 ತಿಂಗಳಾಯಿತು. ಜನವರಿ 6ನೇ ತಾರೀಕು ಬಂದರೆ 2 ತಿಂಗಳು. 2 ತಿಂಗಳು. ಮೇಂಟೆನೆನ್ಸ್ ಎಲ್ಲ ತಾಯಿಯಲ್ಲಿ ಕುಡಿತಿತ್ತು ಮೊದಲು ಅವ್ರ ಹತ್ರ? ತಾಯಿಯಲ್ಲಿ ಕುಡಿತು. ನಮ್ಮ ಹತ್ರ ಹಸುಗಳು ಜಾಸ್ತಿ ಇರೋದ್ರಿಂದ ಇನ್ನೊಂದು ಇದ್ರ ತಾಯಿ ಐತೆ, ಹಂಗಾಗಿ ಅದರಲ್ಲಿ ಹಾಲು ಕೊಡ್ತಾ ಇದೀವಿ. ಅದು ಕುಡಿಸ್ಕೋತೈತೆ. ಇನ್ನೊಂದು ಚೆನ್ನಾಗಿ ಹಾಲು ಬರ್ತದೆ, ಅದ್ರಲ್ಲಿ ಬಿಡ್ತಾ ಇದೀವಿ. ಡೈರೆಕ್ಟ್ ಹಾಲು ಕುಡಿತೈತೆ. ತಿಂಡಿಗಳು ಏನೇನು ಕೊಡ್ತಾ ಇದ್ದೀರಾ? ತಿಂಡಿ ಇದಕ್ಕೆ ಬೆಳಗ್ಗೆ ಟೈಮ್ ಏನು ಕೊಡಲ್ಲ, ಮೊಟ್ಟೆ ಕೊಡ್ತೀವಿ. ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಾಲಿದ್ದೇ ಇರ್ತದೆ, ಕೆತ್ತಲಲ್ಲಿ ಕುಡಿತದೆ ಹಾಲು. ಬೆಳಗ್ಗೆ ಮೊಟ್ಟೆ, ಸಾಯಂಕಾಲ ರವೆ ಬೂಸ, ಚಕ್ಕೆ ಬೂಸ, ಹಿಂಡಿ ಎಲ್ಲ ಥರ ಮಿಕ್ಸ್ ಕಾಳು ತಿಂಡಿ ಕೊಡ್ತೀವಿ. ಇದು ಬೆಳೆ ಕಟ್ಟಕ್ಕಾಗಲ್ಲ, ನಮಗೆ ಇಷ್ಟ ಆಯಿತು ತಗೊಬಂದಿದ್ದೀವಿ. ಹಂಗಾಗಿ ನಾವು ಇದು ಬೆಲೆ ಕಟ್ಕೊಂಡು ಹೋದ್ರೆ ಅದು ಸಾಕಾಗಲ್ಲ. ಈಗ ರೈತರುಗಳು ಒಂದೊಂದು ಬೆಲೆ ಹೇಳ್ತಾರೆ, ದುಡ್ಡಿರೋರು ಒಂದೊಂದು ಥರ ಬೆಲೆ ಹೇಳ್ತಾರೆ. ಹಂಗಾಗಿ ನಮ್ಗೆ ಇಷ್ಟ ಆಯಿತು ತಗೊಬಂದಿದ್ದೀವಿ. ಇದು ಮುಂದೊಂದು ದಿನ ಓರಿ ಆಗುತ್ತೆ. ನಮ್ಮನೇಲಿ ಹೆಣ್ಣಸುಗಳೈತೆ, ನಮ್ಮ ಭಾಗದಲ್ಲಿ ಹೆಣ್ಣಸುಗಳೈತೆ. ಹಂಗಾಗಿ ಇದನ್ನ ಓರಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಓರಿ ಮಾಡ್ತೀವಿ. ಇದ್ರ ಬೆಲೆ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಇದನ್ನ ಸಾಕ್ಬೇಕು ಅಂತ ತಂದಿರೋದು. ಇದನ್ನ ಮಾರೋದು ಇಲ್ಲ, ನಾವು ಯಾರಿಗೆ ಬಂದ್ರೂ ವ್ಯಾಪಾರನೂ ಹೇಳಲ್ಲ. ಯಾಕೆಂದ್ರೆ ಇದು ಪ್ರೀತಿಯಿಂದ ಸಾಕ್ತಾ ಇರೋದು. ನಾವು ಮಾರಬೇಕು, ಇಷ್ಟು ಲಕ್ಷ ಆಗುತ್ತೆ, ಅಷ್ಟು ಲಕ್ಷ ಆಗುತ್ತೆ, ಅದೆಲ್ಲ ನಮಗೆ ಗೊತ್ತಿಲ್ಲ, ನಾವು ಮಾಡೋದಿಲ್ಲ. ನಮ್ಗೇನಂದ್ರೆ ಇದನ್ನ ಓರಿ ಮಾಡಬೇಕು ಅಂತ ತಂದಿದ್ದೀವಿ, ನಾವು ಓರಿ ಮಾಡ್ತೀವಿ. ಅದಕ್ಕೋಸ್ಕರ ತಂದಿರೋದನ್ನ. ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ ಅಂದ್ರೆ ಹೆಣ್ಣಸುಗಳನ್ನು ಸಾಕ್ಬೇಕು, ಓರಿನೂ ಸಾಕ್ಬೇಕು, ಕೂಟದವರು ಸಾಕ್ಬೇಕು. ಕೂಟದವರು ಮೆರೆಸ್ತಾರೆ, ಹೆಣ್ಣಸಿನವರು ಸಾಕ್ತಾರೆ. ಹಂಗಾಗಿ ರೈತರಿಗೆ ಆಗುವಂಥ ಕರಗಳು ಹುಡ್ತವೆ, ರೈತರುಗಳು ತಗೋತಾರೆ. ಓರಿಗೆ ಆಗುವಂಥ ಕರಗಳು ಹುಡ್ತವೆ, ಓರಿಯವ್ರು ತಗೋತಾರೆ. ಹಂಗಾಗಿ ಎಲ್ಲರೂ ಸಾಕಬೇಕು, ಎಲ್ಲರೂ ಬೆಳೆಸ್ಬೇಕು. ಒಬ್ಬರೇ ಸಾಕ್ತೀವಿ, ಒಬ್ಬರೇ ಮರಿತೀವಿ ಅಂದ್ರೆ ಆಗಲ್ಲ. ಅದು ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ ಅಂದರೆ ಎಲ್ಲರೂ ಸಾಕಿದ್ರೇ ಅದು ಹಳ್ಳಿಕಾರ್ ಬೆಳೆಸ್ಬೇಕು, ಹಳ್ಳಿಕಾರ್ ಉಳಿಸ್ಬೇಕು ಅಷ್ಟೇ. ಕರುನಲ್ಲಿ ಏನು ಗುಣ ಲಕ್ಷಣಗಳಲ್ಲಿ ನೋಡಿ ನೀವು ಇಟ್ಕೊಂಡ್ಬಂದ್ರಿ? ಕರುನಲ್ಲಿ ಏನು ಇಷ್ಟ ಆಯ್ತು ನಿಮಗೆ? ಕರು ಇದು ಲಕ್ಷಣ ಬಂದು ಇದ್ರ ಚರ್ಮ, ಇದ್ರ ಜಾತಿ, ಆಮೇಲೆ ಇದ್ರ ಉದ್ದಪ್ಪನ್ನ, ಇದು ತುಂಬಾ ಚೆನ್ನಾಗೈತೆ. ಎಲ್ಲರೂ ಏನು ಇಷ್ಟಪಡ್ತಾರೋ ಆ ಗುಣಗಳೆಲ್ಲ ಇದ್ರಲ್ಲಿ ಐತೆ. ಅದಕ್ಕೋಸ್ಕರ ನಮ್ಮ ದೊಡ್ಡವ್ರನ್ನ ಕೇಳಿ ಮಾಡಿ ತಗೊಬಂದಿದ್ದೀವಿ. ಹಂಗಾಗಿ ನಮಗೆ ಇಷ್ಟ. ನಮ್ಮ ತಂದೆಯವ್ರು ಸಾಕ್ತಿದ್ರು ಓರಿನ, ಅವರಿಲ್ಲ, ಇವಾಗ 10 ವರ್ಷ ಆಯಿತು. ಹಂಗಾಗಿ ಈಗ ನಾವು ಸಾಕೋಣ ಅಂದ್ಬಿಟ್ಟು ಸಾಕ್ತೀವಿ. ಕರುನಲ್ಲಿ ನೋಡೋದಾಗಿರ್ಬೋದು, 2 ನಾಮ. ಫಸ್ಟ್ ಆಫ್ ಆಲ್ ಈ ನಾಮ ಬಂದು 2 ನಾಮ ಹುಟ್ಟಿದೆ, ಅದೊಂದು ಪ್ಲಸ್ ಪಾಯಿಂಟ್. ಆಮೇಲೆ ಚಕ್ಳ, ಇದು ಹೆಂಗಿರ್ಬೇಕು ಹಂಗೆ ಅಂದ್ರೆ ಪೇಪರ್ ಚಕ್ಳ ತರ ತುಂಬಾ. ಇಷ್ಟು ಸಾಫ್ಟ್ ಕರು ನಾನು ಎಲ್ಲೂ ನೋಡಿರ್ಲಿಲ್ಲ. ಹೌದು, ತುಂಬಾ ಚರ್ಮ ಅಂದ್ರೆ ಸಿಕ್ಕಾಪಟ್ಟೆ ತೆಳುವಾಗಿದೆ. ಬಿತ್ತನೆಗೆ ಮೇನ್ ನೋಡೋದು ರೇಕು ಮತ್ತೆ ಚರ್ಮ ಚೆನ್ನಾಗಿದ್ರೆ ಕರುಗಳು ಬಿದ್ದೇ ಬೀಳ್ತವೆ. 100% ರಿಸಲ್ಟ್ ಪಾಸ್ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುವಂತ ಕರನೇ ಇದು. ಹಂಗಾಗಿ ನಾವು ಇದು ಮಾಡ್ತೀವಿ, ಸಾಕ್ತೀವಿ. ಇನ್ಮೇಲೆ ಬೆಳೆಸೋಣ ಅಂದ್ಬಿಟ್ಟು ಬೆಳೆಸ್ತಾ ಇದೀವಿ. ಅಭಿನವ್ರೆ, ಅವರು ಬ್ರ್ಯಾಂಡ್ ಬಲರಾಮ ಅಂತ ಹೆಸರಿಟ್ಟಿದ್ರು, ನೀವು ಮತ್ತೆ ಹೆಸರು ಚೇಂಜ್ ಮಾಡಿದ್ದೀರಾ? ಇದು ಬಂದು ನಮ್ಮ ಮನೇಲಿ ಇವಾಗ ನಾವು ಇನ್ಸ್ಟಾಗ್ರಾಮಿಗೆ ಬಂದು 5 ತಿಂಗಳಾಯ್ತು. ಅದಕ್ಕೆ ನೇಮ್ ಬಂದು ನಮ್ಮ ಮನೆದು ಕೆಂಗಲ್ ಆಂಜನೇಯ ಸ್ವಾಮಿ, ನಮ್ಮ ಮನೆ ದೇವರು. ಹಂಗಾಗಿ ನಮ್ಮ ಫಾರ್ಮ್ ನೇಮು ಅಂಜನಿ ಫಾರ್ಮ್ ಅಂತ ಇಕ್ಕಿದ್ದು. ಹೆಣ್ಕರು ಹುಟ್ಟಿತ್ತು. ಇವಾಗ ಇದು ಬ್ಯಾನ್ ಬಲರಾಮ ಬಂದು ಇದ್ರ ತಾತನ ಹೆಸರು. ಹಂಗಾಗಿ ನಮ್ಗದು ಅವ್ರದ್ದು ತುಂಬ ಚೆನ್ನಾಗಿತ್ತು. ಅಂದ್ರೆ ಈಗ ಮನೆಯಿಂದ ಮನೆ ಚೇಂಜ್ ಆದಮೇಲೆ ನೇಮ್ ಚೇಂಜ್ ಮಾಡೋದು ಅದು ಸಾಮಾನ್ಯ. ಹಂಗಾಗಿ ನಮ್ಮದು ಅಂಜನಿ ಫಾರ್ಮ್ ಅಂದಿದ್ದಕ್ಕೆ ಈಗ ಮಾರುತಿ ಅಂದ್ರೂ ಆಂಜನೇಯ, ಅಂಜನಿ ಅಂದ್ರೂ ಆಂಜನೇಯ. ಹಂಗಾಗಿ ನಮಗೆ ಆಂಜನೇಯ ಅಂದರೆ ಭಾರಿ ಇಷ್ಟ. ಅದಕ್ಕೋಸ್ಕರ ಇದನ್ನ ನೇಮ್ ಚೇಂಜ್ ಮಾಡಿದೆ ಹೊರತು ಬೇರೆ ಏನಿಲ್ಲ. ಅದು ಬ್ರ್ಯಾಂಡ್ ಬಲರಾಮನೂ ಚೆನ್ನಾಗಿತ್ತು, ಅದ್ರದ್ದು ನೇಮು ಬೇರೆ, ಇದ್ರ ತಾತನ ನೇಮ್ ಅದು ಬ್ರ್ಯಾಂಡ್ ಬಲರಾಮ. ಹಂಗಾಗಿ ಬಲರಾಮ ನಮಗೆ ಅಷ್ಟು ಇದಾಗಿಲ್ಲ. ಮಾರುತಿ ಅಂತ ಹೆಸರಿಟ್ಟಿದ್ದೀವಿ. ಹೌದು. ಕರುಗೆ ವಯಸ್ಸು ಎಷ್ಟಾಗಿದೆ? ಇವಾಗ ಇದು 9 ತಿಂಗಳು ಕಂಪ್ಲೀಟ್, ಈಗ 10ನೇ ತಿಂಗಳು ರನ್ನಿಂಗ್ ಇದು. 10 ತಿಂಗಳಿಗೆ ತುಂಬ ಉದ್ದ ಬೀಸು. ಹೌದು, ಚೆನ್ನಾಗೈತೆ. ಹಂಗಾಗಿ ನಮಗೆ ಇಷ್ಟ. ಇದು ನಾವು ಮಾರೋಕ್ಕಿಂತ ಸಾಕೋಕ್ಕೇ ಭಾರಿ ಇಷ್ಟ ನಮಗೆ. ಮಾರಬೇಕು, ಇದು ಮಾಡಬೇಕು ಅದೆಲ್ಲ ನಮಗೆ ಆ ಥರ ನಮಗೆ ಮಾರಬೇಕು ಅಂತಲೇ ಯಾವತ್ತೂ ಅನಿಸಿಲ್ಲ. ಸಣ್ಣದಾಗಲಿ ದೊಡ್ಡಾಗಲಿ ಸಾಕಬೇಕು ಅಂತ ಇಷ್ಟಪಡ್ತೀವಿ. ಅಬ್ಬಣ್ಣ, ನಿಮ್ಮ ಫಾರ್ಮ್ ಹೌಸಲ್ಲಿರೋ ಹಸುಗಳು ನೋಡಿದ್ವಿ, ವಿಡಿಯೋಗಳ ಮುಖಾಂತರ ನೋಡಿದ್ವಿ. ತುಂಬ ಚೆನ್ನಾಗಿ ಹಸುಗಳನ್ನೆಲ್ಲ ಸಾಕಿದ್ವಿ. ಅಬ್ಬಣ್ಣ, ನೀವು ಈ ಫೀಲ್ಡ್ಗೆ ಬರೋದಕ್ಕೆ ಕಾರಣ ಏನು?
ನೋಡ್ಬೋದು. ಏಯ್ ಏಯ್. ಈ ಫೀಲ್ಡ್ಗೆ ಕಾರಣ ಬರಬೇಕು ಅಂದ್ರೆ ಹೇಳ್ತೀನಿ, ಅದೊಂದು ಸ್ಟೋರಿ ಐತೆ ಸಣ್ಣದಾಗಿ. ಏನಂದ್ರೆ ನಾವು ನಮ್ಮ ಮನೆ ಕಟ್ಟಿ ಇವಾಗ ಒಂದು 3 ವರ್ಷ ಆಯ್ತು. ಮನೆ ಕಟ್ಟಕ್ಕೆ ನಮ್ಮ ಮನೇಲಿ ಒಂದು ಹಸು ತಗೋಬಾ ಅಂತಂದ್ರು. ತಗೋಬರಕ್ ಹೋಗಿದ್ದಾಗ ಒಂದು 35,000 ಕೊಟ್ಟು ಹಸು ತಗೊಬಂದೆ. ಅದು ಫಲ ಆಗಿತ್ತು, 7 ತಿಂಗಳು ಫಲ. 1 ತಿಂಗಳು ಸಾಕ್ತೆ ಕರ ಆಗ್ತು. ಅವಾಗ ಓರ್ಗರ ಆಗ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ ನಾವು. ಸ್ಟಾರ್ಟ್ ಮಾಡಿ ಒಂದು ಓರ್ಗರ ಲಾಸ್ಟ್ ಟೈಮ್ ಮಾಡಿದ ಜಾತ್ರೆಯಲ್ಲಿ ಒಂದು ಓರ್ಗರ ಕೊಟ್ಟೆ. ಅದಾದ್ಮೇಲೆ ತುಂಬಾ ಇನ್ನೂ ಜನಗಳು ಬಂದು ಇಷ್ಟು ಸಾಕಿದ್ಯಾ, ಇನ್ನೂ ಸಾಕು, ಚೆನ್ನಾಗಿ ಸಾಕ್ತಾ ಇದೆಯಾ ಅಂತ ಕೇಳಿದ್ರಲ್ಲ. ಅವಾಗ ಹನುಮಂತೇಗೌಡಿ ಕಿರಣ್ ಅಂತ ಇನ್ನೊಂದು ಕರ ಐತೆ, ತೋರಿಸ್ತೀನಿ. ಅದು ಅವತ್ತ ಹಸು ಕರ ಹಾಕೊಂಡ್ಬಂದು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿದೆ. ನಮಗೆ ಇಷ್ಟ ಆಯ್ತು, ಅಡ್ಜಸ್ಟ್ ಆಯ್ತು, ಸಾಕ್ತಾ ಇದೀವಿ. ಮಾರಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಸಾಕ್ತಾ ಇಲ್ಲ, ಪ್ರೀತಿನ ಸಾಕ್ತಾ ಇದೀವಿ. ಹಳ್ಳಿಕಾರು ಉಳಿಸಿ ಬೆಳೆಸಿ ಅಂದರೆ ಹೆಣ್ಣಸಗಳು ಸಾಕ್ಬೇಕು. ಹೇಳಿದ್ನಲ್ಲ ನಿಮಗೆ, ಅದೆಷ್ಟು ಹೇಳಿದ್ರು ಅದು ಸಾಕಾಗಲ್ಲ. ಸಾಕಬೇಕು, ಎಲ್ಲರೂ ಸಾಕಬೇಕು, ಬರೀ ನಾವು ಒಬ್ಬರೇ ಸಾಕೋದಂತಲ್ಲ. ಆಮೇಲೆ ನಾವು ಇಷ್ಟಪಟ್ಟಿದ್ದ ಕರಿಗೆ ನಾವು ಅಷ್ಟು ಇಷ್ಟು ಅಂತ ನೋಡಲ್ಲ, ತಗೊಬತ್ತೀವಿ. ನಾವು ತಗೊಬಂದಿರೋ ರೈತರು ತಾವು ಬಡವ್ರ ಹತ್ರ. ನಾವು ಸುಮ್ಮನೆ ಅವ್ರ ಹತ್ರ ತಗೊಬಂದಿಲ್ಲ. ನಾವು ಒಳ್ಳೆ ಕರ ಇತ್ತು ಅಂದರೆ ಅವ್ರು ಯಾರಾದರೂ ಆಗಿರ್ಬೋದು, ನಮ್ಗೆ ಇಷ್ಟ ಆಯಿತು ಅಂದರೆ ದುಡ್ಡು ಕೊಟ್ಟು ತಗೊಬತ್ತೀವಿ ಅಷ್ಟೇ. ಇವ್ರ ಹತ್ರನೇ ತರಬೇಕು, ಅವ್ರ ಹತ್ರನೇ ತರಬೇಕು ಅಂತಿಲ್ಲ. ಎಲ್ಲರೂ ಸಾಕಿದ್ರೆ ಒಳ್ಳೊಳ್ಳೆ ಕರಗಳು ಬೀಳ್ತದೆ. ಅವರು ಮಾರಲಿ, ಸಾಕಲಿ, ಚೆನ್ನಾಗಿ ಬೆಳೆಸಲಿ ಅಂತ ನಾವು ಕೇಳ್ಕೊತೀವಿ.